ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ದು ಹ್ಯಾಂಡಲ್ನದು ಡಬಲ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕನ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಹ್ಯಾಂಡಲ್ ನಾನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಡಾಟ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ, ಇವತ್ತು ಈ ವಿಡಿಯೋದಲ್ಲಿ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಇದು. ಆಲ್ಮೋಸ್ಟ್ ಇದು 8 ರೋಲ್ ಬ್ಯಾಸ್ಕೆಟ್ ಇದು. 8ರಿಂದ 9 ರೋಲ್ ವೈರ್ ಹಿಡಿದಿದೆ ನನಗೆ ಈ ಬ್ಯಾಸ್ಕೆಟಿಗೆ. ಸೊ ನೋಡಿ, ಡಬಲ್ ಹ್ಯಾಂಡಲ್ಲು ಈ ಮಾರ್ಕೆಟ್ ಬ್ಯಾಸ್ಕೆಟಿಗೆ ವೆಯ್ಟ್ ತಡಿಬೇಕಲ್ವ, ಹಾಗಾಗಿ ನಾವು ಡಬಲ್ ಹ್ಯಾಂಡಲ್ನ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಡಬಲ್ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ಗೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದಕ್ಕೆ ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕು ನೋಡೋಣ. ನೋಡಿ, ನಾನಿಲ್ಲಿ ಒಂದು ಸೈಡ್ ಮಾತ್ರ ಹಾಕ್ಕೊಂಡಿದ್ದೀನಿ ಡಬಲ್ ಹ್ಯಾಂಡಲ್ಲು, ಇನ್ನೊಂದು ಸೈಡ್ ಹಾಕ್ಕೊಂಡಿಲ್ಲ. ಇವಾಗ ಈ ಸೈಡ್ ನಾನು ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಹ್ಯಾಂಡಲ್ ಹಾಕ್ಕೋಬೇಕಂದ್ರೆ, ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟಿಗೆ ಹ್ಯಾಂಡಲ್ ಹಾಕ್ಕೋಬೇಕಂದ್ರೆ ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕು, ಎಷ್ಟೆಷ್ಟು ಪೀಸ್ನ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ನೋಡಿ, ಹ್ಯಾಂಡಲ್ ಹಾಕೋದಕ್ಕೆ ಮೆಷರ್ಮೆಂಟ್ ನೋಡೋಣ. ನಾನು ಫಸ್ಟ್ ಇಲ್ಲಿ ಔಟರ್ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಔಟರ್ ವೈರ್ದು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ ನೋಡಿ, 2, 3, 4, 5, 6, 7, 8, 9, 10, 11, 12, 13, 14 ನೋಡಿ, ಇಲ್ಲಿ ನಾನು 14 ಅಡಿ ಅಳತೆಯಲ್ಲಿ ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಔಟರ್ ವೈರಿಗೆ ನಾನು ಕಟ್ ಮಾಡ್ಕೊಂಡಿರೋದು. ಇವಾಗ ನೋಡಿ, 14 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ರೀತಿ ವೈರ್ನ ನೀವು ಇದೇ ಮೆಷರ್ಮೆಂಟಲ್ಲಿ ಗ್ರೀನ್ ಕಲರಲ್ಲಿ 4 ಪೀಸು ಮತ್ತು ರೆಡ್ ಕಲರಲ್ಲಿ 4 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇದು ದೊಡ್ಡ ಸೈಜ್ ಬ್ಯಾಗ್ ಆಗಿರೋದ್ರಿಂದ, ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಇಡೀನ 2 ಇಡೀನ ಹಾಕ್ತಾ ಇದ್ದೀವಿ. ಸೊ ನೋಡಿ, ಈ 14 ಅಡಿ ವೈರ್ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಹ್ಯಾಂಡಲಿಗೆ, ಇದೇ ಅಳತೆ ತೊಗೊಂಡು ನಾನು 4 ಪೀಸ್ ಗ್ರೀನು ಮತ್ತು 4 ಪೀಸ್ ರೆಡ್ ಕಲರ್ನ ಕಟ್ ಮಾಡ್ಕೋಬೇಕು. ಒಂದು ಬ್ಯಾಗಿಗೆ ಅಂದರೆ 4 ಹಿಡಿ ಹಾಕೋದ್ರಿಂದ ನಾವು 4 ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ 2 ಹಿಡಿ ಹಾಕಿರೋದ್ರಿಂದ ನಾನಿಲ್ಲಿ 2 ಗ್ರೀನು ಮತ್ತು 2 ರೆಡ್ ಕಲರ್ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇನ್ನರ್ ವೈರ್ದು ಮೆಷರ್ಮೆಂಟ್ನ ನೋಡೋಣ. ನೋಡಿ, ಇನ್ನರ್ ವೈರ್ದು ಮೆಷರ್ಮೆಂಟ್ ನೋಡೋಣ. ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, 2, 3, 4, 5, 6, 7, 8 ನೋಡಿ, 8 ಅಡಿ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಇನ್ನರ್ ವೈರ್ದು ಮೆಷರ್ಮೆಂಟು. ಒಳಭಾಗಕ್ಕೆ ನಾವು ವೈರ್ ಕೊಡ್ತೀವಲ್ವ, ಆ ವೈರ್ದು ಮೆಷರ್ಮೆಂಟು ನೋಡಿ. ಒಂದು ಹ್ಯಾಂಡಲ್ಲಿಗೆ ಈ ವೈರು 5 ವೈರ್ನ ನಾವು ಹಾಕ್ಕೋಬೇಕಾಗತ್ತೆ. ಈ 8 ಅಡಿ ಅಳತೆಯಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ, ಇದು ಒಂದು ಹ್ಯಾಂಡಲಿಗೆ 5 ಪೀಸ್ ವೈರ್ ಬೇಕಾಗುತ್ತೆ. ಸೊ ನೋಡಿ, ಇನ್ನರ್ ವೈರು 8 ಅಡಿ ಅಳತೆಯಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ವ, 8 ಅಡಿ ಅಳತೆಯಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಇದೇ ಪೀಸ್ನ ಇಟ್ಕೊಂಡು ನಾವು ಟೋಟಲ್ ಆಗಿ 20 ಪೀಸ್ ವೈರ್ ಬೇಕಾಗತ್ತೆ. ನಾವು 4 ಹ್ಯಾಂಡಲಿಗೆ 5 ಪೀಸ್ ಒಂದೊಂದು ಹ್ಯಾಂಡಲಿಗೆ ಅಂದರೆ 20 ಪೀಸ್ ವೈರ್ ಬೇಕಾಗುತ್ತೆ. ಸೊ ನಾನು ಆಲ್ರೆಡಿ 2 ಹ್ಯಾಂಡಲ್ ಹಾಕಿರೋದ್ರಿಂದ ಇವಾಗ ನಾನು 10 ಪೀಸ್ ವೈರ್ನ ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಔಟರ್ ವೈರು. ಔಟರ್ ವೈರ್ ಬಂದು ನಾನಿಲ್ಲಿ 2 ಗ್ರೀನಲ್ಲಿ ಮತ್ತು 2 ರೆಡ್ಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನರ್ ವೈರ್ ಬಂದು ನಾನು 5 ಪೀಸು ಗ್ರೀನು ಮತ್ತು 5 ಪೀಸ್ ರೆಡ್ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹ್ಯಾಂಡಲ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಅಗಲ ಬಂದು ನಾನಿಲ್ಲಿ 38 ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಉದ್ದ ಬಂದು ನಾನಿಲ್ಲಿ 32 ಲೈನ್ ಉದ್ದ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸೆಂಟರಿಗೆ ನಾವು ಹ್ಯಾಂಡಲ್ ಬರೋ ರೀತಿ ಹಾಕ್ಕೋಬೇಕು. ಯಾಕೆಂದರೆ ಇದು ದೊಡ್ಡ ಸೈಜ್ ಬ್ಯಾಗ್ ಆಗಿರೋದ್ರಿಂದ ವೆಯ್ಟು ನಮಗೆ ಕ್ಯಾರಿ ಆಗಬೇಕು, ಹಾಗಾಗಿ ಸೆಂಟರಿಗೆ ಬರೋ ರೀತಿ ಹಾಕ್ಕೋಬೇಕು. ನಿಮಗೆ ಸೆಂಟರಿಗೆ ಬೇಡ ಅನ್ನೋಂಥವ್ರು ಕೆಳಭಾಗದಿಂದ ಕೂಡ ಹಾಕ್ಕೋಬೋದು, ಇಲ್ಲಿಂದ ಕೂಡ ಹಾಕ್ಕೋಬೋದು. ಇವಾಗ ನೋಡಿ, ಇಲ್ಲಿಂದ ಸೆಂಟರಿಗೆ ನೋಡಿ, ಇದು ಸೆಂಟರ್ ಬರುತ್ತೆ.
ನೋಡಿ ಇದು ಸೆಂಟರ್ ಬರುತ್ತೆ. ಈ ಸೆಂಟರಿಂದ ನಾನು ನೋಡಿ 3, 4, 5, 6 ವೈರ್ ಬಿಟ್ಟು 7 ಮತ್ತು 8ನೇ ವೈರಿಗೆ ನಾನಿಲ್ಲಿ ಇನ್ನರ್ ವೈರ್ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ವ ಆ ಇನ್ನರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನರ್ ವೈರ್ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ 7 ಮತ್ತು 8ನೇ ಲೈನಿಗೆ ನಾವು ಜಾಯಿನ್ ಮಾಡ್ಕೋತೀವಲ್ವ ಕೆಳಭಾಗದಿಂದ ನೋಡೋಣ. ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16ನೇ ಲೈನಿಗೆ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಇನ್ನರ್ ವೈರು. ಫಸ್ಟು ನಾವು ಇನ್ನರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಒಂದೇ ಸಮಕ್ಕೆ ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಈಗ ಜಾಯಿನ್ ಮಾಡಿಕೊಂಡು ಈ ವೈರ್ನ ಒಂದೇ ಸಮವಾಗಿ ನಾವು ಸೆಂಟ್ರಿಗೆ ತೊಗೋಬೇಕಾಗತ್ತೆ. ನೋಡಿ ಆ ಕಡೆ ತುದಿ ಈ ಕಡೆ ತುದಿ ಒಂದೇ ಸಮವಾಗಿ ಇಟ್ಕೊಂಡು ನೋಡಿ ಈಗ ಸೆಂಟ್ರಿಗೆ ಇಟ್ಕೊಂಡು ಈ ವೈರ್ನ ನಾವು ಸೆಂಟ್ರ್ ಕರೆಕ್ಟಾಗಿ ತೊಗೋಬೇಕು. ನೋಡಿ ಹೇಗೆ ಇವಾಗ ನೋಡಿ ಸೆಂಟರಿಗೆ ಬಂದಿದೆ. ಈಗ ನೋಡಿ ಔಟರ್ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಔಟರ್ ವೈರಲ್ಲಿ 2 ಪೀಸು ಎರಡು ಕಲರಲ್ಲಿ ಒಂದೊಂದು ಪೀಸ್ನ ನಾನು ತೊಗೊಂಡಿದ್ದೀನಿ. ಈಗ ಔಟರ್ ವೈರ್ನು ಸೇಮ್ ಅದೇ ಲೂಪ್ ಒಳಗಡೆ ಅಂದರೆ ಅದೇ ಹೋಲ್ ಒಳಗಡೆ ನಾನು ಔಟರ್ ವೈರ್ ಕೂಡ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೇಗೆ ಈಗ ಔಟರ್ ವೈರ್ನ ಕೂಡ ನಾನಿಲ್ಲಿ ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ತೊಗೋತೀನಿ. ಈಗ ಸೆಂಟ್ರಿಗೆ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇನ್ನರ್ ವೈರ್ ಮತ್ತು ಔಟರ್ ವೈರ್ ಎರಡನ್ನೂ ನಾನಿಲ್ಲಿ ಜಾಯಿನ್ ಮಾಡಿಕೊಂಡು ಸಮವಾಗಿ ಇಟ್ಕೊಂಡಿದ್ದೀನಿ. ಸಮವಾಗಿ ಇಟ್ಕೊಂಡ್ಮೇಲೆ ನೋಡಿ ಇದೆಯಲ್ಲ ಈ ಬ್ಯಾಗ್ನ ನಮ್ಮ ಕಡೆಗೆ ಈ ರೀತಿ ಬರಬೇಕು. ಇದು ಒಳಭಾಗ ಇರೋದು ನಮ್ಮ ಕಡೆಗೆ ಬರಬೇಕು. ಇವಾಗ ನೋಡಿ ಇದನ್ನು ಈಗ ತಿರುಗಿಸ್ಕೊಂಡು ನಾವಿಲ್ಲಿ ನೋಡಿ ಇದು ಔಟರ್ ವೈರು, ಇದು ಇನ್ನರ್ ವೈರು. ನೀವು ಬೇಕಂದರೆ ಇಲ್ಲಿಗೆ ಒಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಏನು ಹಾಕ್ತಾಯಿಲ್ಲ, ಹಾಗೆ ಹಾಕ್ಕೋತಾ ಇದ್ದೀನಿ ಡಿಸೈನ್ನ. ಇವಾಗ ನೋಡಿ ನಾನಿಲ್ಲಿ ಡಾಟ್ ಹ್ಯಾಂಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಡಾಟ್ ಹ್ಯಾಂಡಲ್ನ ನೋಡಿ ವಿಡಿಯೋ ಝೂಮ್ ಮಾಡ್ಕೊಂಡಿದ್ದೀನಿ. ಡಾಟ್ ಹ್ಯಾಂಡಲ್ ಯಾವ ರೀತಿ ಹಾಕೋ ತೋರಿಸ್ತೀನಿ ನೋಡಿ. ಈ ಎರಡು ಕಲರ್ ವೈರ್ ಇದೆಯಲ್ಲ, ಈ 2 ಕಲರ್ ವೈರು ಒಂದೊಂದು ಕಲರ್ ವೈರು ಒಂದೊಂದು ಸೈಡ್ಗೆ ಬರಬೇಕು. ನೋಡಿ ಹೀಗೆ ಹೀಗೆ ತೊಗೊಳ್ಳೋಣ. ಹೀಗೆ ತೊಗೊಂಡು ಎಲ್ಲಿದೆಯಲ್ಲ ಈ ಗ್ರೀನ್ ಕಲರ್ ಮೇಲ್ಭಾಗದಲ್ಲಿರೋ ಫಸ್ಟು ವೈರ್ನ ತೊಗೊಂಡು ನೋಡಿ ಕೆಳಭಾಗದಿಂದ ತೊಗೊಂಬರ್ಬೇಕು. ಕೆಳಭಾಗದಿಂದ ತೊಗೊಂಡು ಬಂದು ಈ ರೆಡ್ ಕಲರ್ ವೈರ್ ಇದೆಯಲ್ಲ ಇದು ಮತ್ತು ಇದು ಈ ರೆಡ್ ಕಲರ್ 2 ವೈರ್ ಇದೆಯಲ್ಲ ಈ 2 ವೈರ್ ಮಧ್ಯಭಾಗದಿಂದ ನೋಡಿ ಈ ಸೈಡಿಗೆ ಬರಬೇಕು ವೈರು. ನೋಡಿ ಇವಾಗ ಈ ಕಡೆ ಇರೋ ಫಸ್ಟ್ ರೆಡ್ ವೈರ್ ಇದೆಯಲ್ಲ ಈ ರೆಡ್ ವೈರ್ ತೊಗೊಂಡು ಕೆಳಭಾಗದಿಂದ ಈ 2 ಗ್ರೀನ್ ಕಲರ್ ವೈರ್ ಮಧ್ಯಭಾಗದಿಂದ ನೋಡಿ ಮತ್ತೆ ಬಲಭಾಗಕ್ಕೆ ವೈರ್ ಬರಬೇಕು. ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಫುಲ್ ಟೈಟ್ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಈ ಗ್ರೀನ್ ಕಲರ್ ಇದೆಯಲ್ಲ ಫಸ್ಟ್ ವೈರು ಇದನ್ನು ಕೆಳಭಾಗದಿಂದ ರೆಡ್ ಕಲರ್ 2 ವೈರ್ ಮಧ್ಯಭಾಗದಿಂದ ತೊಗೊಂಡು ಮತ್ತೆ ಎಡಭಾಗಕ್ಕೆ ತೊಗೋಬೇಕು. ಈಗ ನೋಡಿ ಈಗ ಮತ್ತೆ ರೆಡ್ ಕಲರ್ ವೈರ್ ಇದೆಯಲ್ಲ ಫಸ್ಟ್ ವೈರ್ನ ತೊಗೊಂಡು ಕೆಳಭಾಗದಿಂದ ತೊಗೊಂಡು ಈ ಗ್ರೀನ್ ಕಲರ್ 2 ವೈರ್ ಮಧ್ಯಭಾಗದಿಂದ ಹೀಗೆ ತೊಗೋಬೇಕು. ನೋಡಿ ಫುಲ್ ಈ ರೀತಿ ಟೈಟಾಗಿ ನಾಟ್ ಹಾಕ್ಕೊಂಡು ಹೋಗಬೇಕು.
ಇದು ಬೇಕಂದರೆ ನೀವು ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಏನೂ ಹಾಕ್ಕೊಂಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಇದೇ ರೀತಿನೇ ನಾವು ಈ ಹ್ಯಾಂಡಲ್ ಪೂರ್ತಿಯಾಗಿ ಹಾಕ್ಕೋಬೇಕು. ಸೊ ಅವಾಗ ನಮಗೆ ಡಾಟ್ ಹ್ಯಾಂಡಲ್ಲು ಬರುತ್ತೆ. ಸೊ ನೋಡಿ ಇದೇ ರೀತಿಯೇ ನೀವು ಹ್ಯಾಂಡಲ್ನ ಪೂರ್ತಿಯಾಗಿ ಹಾಕ್ಕೋಬೇಕಾಗತ್ತೆ. ಇದು ಪೂರ್ತಿ ಎಂಡ್ವರೆಗೂ ನಮಗೆ ವೈರ್ ಇಲ್ಲಿವರೆಗೂ ಬರುತ್ತೆ, ಅಷ್ಟುದ್ದ ಕೂಡ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮ್ಗೇನಾದರೂ ನೀವು ವೈರ್ ಉದ್ದ ತೊಗೊಂಡಿದ್ರೆ ನೀವು ಹ್ಯಾಂಡಲ್ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೋಬೋದು. ಇವಾಗ ನಾನು ಇದೆಷ್ಟು ಲೆಂತ್ ಬೇಕು ನಂಗೆ ಅಷ್ಟು ಲೆಂತಾಗಿ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ. ಇವಾಗ ನೋಡಿ ನಾನು ಈ ಇಡೀ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಆ ಕಡೆ ಸೈಡಲ್ಲಿ ಇಡೀ ಹಾಕ್ಕೊಂಡಿದ್ನಲ್ಲ ಅದೇ ಲೆವೆಲಿಗೆ ನಾನು ಇಡೀನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಿದೆಯಲ್ವಾ, ಈ 5 ವೈರು ಪ್ಲಸ್ ಈ 2 ವೈರು ಇದಿಷ್ಟನ್ನು ನಾವು ಒಂದು ಲೂಪ್ ಒಳಗಡೆ ಹಾಕ್ಕೋಬೇಕು. ಅಂದರೆ ಒಂದೇ ತೂತದೊಳಗಡೆ ನಾವು ಇದಿಷ್ಟು ವೈರ್ನು ತೋರಿಸ್ಕೋಬೇಕಾಗತ್ತೆ. ನೋಡಿ ಇದಿಷ್ಟಿದೆ ಅಲ್ವಾ, ಇದು ಸೆಂಟ್ರ್ ಅಲ್ವಾ. 1 2 3 4 5 6 7 ಮತ್ತು 8ನೇ ನಾಟಿಗೆ ನಾವಿಲ್ಲಿ ಹಾಕ್ಕೋಬೇಕು. ಈಗ ನೋಡಿ ನಾನು ಇಲ್ಲಿಗೆ ತೋರಿಸ್ಕೊತಾ ಇದ್ದೀನಿ. ಈ ಕಡೆ ಇರೋ ವೈರ್ಗಳನ್ನೂ ಅಷ್ಟೇ ನೋಡಿ ಇಲ್ಲಿಗೆ ನಾನು ತೋರಿಸ್ಕೊತಾ ಇದ್ದೀನಿ. ಹೀಗೆ ಟೈಟಾಗಿ ಎಳ್ಕೋಬೇಕಾಗತ್ತೆ. ಟೈಟಾಗಿ ಎಳ್ಕೊಂಡು ನಾವು ಒಳಭಾಗದಲ್ಲಿ ವೈರ್ಗಳನ್ನ ತೋರಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಈ ಒಳಭಾಗದಲ್ಲಿ ಈಗ ತಿರುಗಿಸ್ಕೊಳ್ಳೋಣ ಇದನ್ನು. ನೋಡಿ ಈ ವೈರ್ಗಳಿದೆಯಲ್ಲ, ಈ ವೈರ್ಗಳನ್ನ ನಾವು ಇವಾಗ ಈ ಲೂಪ್ ಒಳಗಡೆ ತೋರಿಸ್ಕೋಬೇಕಾಗತ್ತೆ. ನಾವು 1 by 1 ವೈರ್ನ ತೊಗೋಬೇಕಾಗತ್ತೆ. ಈ ಫಸ್ಟ್ ವೈರ್ ಇದೆಯಲ್ಲ ನೋಡಿ, ಕಾಣಿಸ್ತಾ ಇರ್ಬೋದು ನೋಡಿ, ಹೀಗೆ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ ಸೊ ಇವಾಗ ನೋಡಿ ಇಲ್ಲಿ ನಾನು ಈ ವೈರ್ನ ತೋರಿಸ್ಕೊಂಡಿದ್ದೀನಲ್ಲ, ಅದೇ ರೀತಿ ಈ ಎಲ್ಲ ವೈರ್ಗಳನ್ನೂ ನಾವು ತೋರಿಸ್ಕೋಬೇಕಾಗತ್ತೆ. ಈ ಎಲ್ಲ ವೈರ್ಗಳನ್ನೂ ನಾವು ಇದೇ ರೀತಿ ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಈ ಮೇಲ್ಭಾಗದಲ್ಲಿ ನಾವು ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಂಡ್ವಿ ವೈರ್ಗಳನ್ನ ಒಂದು 10 ರಿಂದ 15 ನಾಟು ಅಥವಾ ಆ ವೈರ್ ಬಂದಿರೋ ಅಷ್ಟು ಲೆಂತಲ್ಲಿ ನಾವು ಯಾವ ರೀತಿ ಇದನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡ್ವಿ, ಅದೇ ರೀತಿಯೇ ಈ ವೈರ್ಗಳನ್ನ ಕೂಡ ನಾವಿಲ್ಲಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಷ್ಟು ಲೆಂತಲ್ಲಿ ಬಂದಿದೆ ಅಷ್ಟು ಲೆಂತಲ್ಲೂ ನೀವು ಒಳಗಡೆ ತೋರಿಸ್ಕೋಬೇಕಾಗತ್ತೆ. ತೋರಿಸ್ಕೊಂಡ್ರೆ ನಿಮಗೆ ಹ್ಯಾಂಡಲ್ ಫುಲ್ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ವೆಯ್ಟ್ ಕೂಡ ತಡೆಯುತ್ತೆ. ಸೊ ಇವಾಗ ನೋಡಿ ನಾನು ಈ ಕಡೆ ಸೈಡ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಲ್ವ, ನೋಡಿ ಇಲ್ಲಿ ನಾನು ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. 2 ಸೈಡು ಬಂದಿದೆ, ಆ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಒಂದೇ ಸೈಡ್ ಬಂದರೆ ನಾವು ಒಳಭಾಗಕ್ಕೆ ತೋರಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮತ್ತು ಒಂದು ಸೈಡ್ ಮಾತ್ರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು 2 ಸೈಡ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ನಿಮಗೆ ನೆಕ್ಸ್ಟ್ ಇನ್ನೊಂದು ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ.
ಇವಾಗ ನೋಡಿ ಈ ಹ್ಯಾಂಡಲ್ನ ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಲ್ವ, ಇಲ್ಲಿಗೆ ಎಂಡ್ ಮಾಡಿಕೊಂಡು ನೋಡಿ ಇಲ್ಲಿ ಒಳಭಾಗಕ್ಕೆ ನಾನು ವೈರ್ನ ತೋರಿಸ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ ಹ್ಯಾಂಡಲ್ನ ಜಾಯಿನ್ ಮಾಡಬೇಕು. ಈ ಎಕ್ಸ್ಟ್ರಾ ಇರೋ ವೈರ್ಗಳನ್ನ ನಾವು ಕಟ್ ಮಾಡಬೇಕು. ಇವಾಗ ನಾವು ಸೆಕೆಂಡ್ ಹ್ಯಾಂಡಲ್ನ ಈ ಸೈಡಿಂದ ಜಾಯಿನ್ ಮಾಡಿ ಈ ಸೈಡಿಗೆ ಎಂಡ್ ಮಾಡ್ಕೋಬೇಕು. ಏಕೆಂದರೆ ಒಂದೇ ಸೈಡು ಎಲ್ಲ ವೈರ್ಗಳನ್ನೂ ನಾವು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ, ಮತ್ತು ಇಲ್ಲಿ ಒಂದು ಸೈಡ್ ಮಾತ್ರ ಸ್ಟಿಫಾಗಿ ಕೂತ್ಕೊಳ್ಳೋದು ಬ್ಯಾಗು, ಇನ್ನೊಂದು ಸೈಡು ಸ್ಟಿಫಾಗಿ ಕೂರಲ್ಲ. ಹಾಗಾಗಿ ನಾವು ಈ ಕಡೆಯಿಂದ ಫಸ್ಟು ಹಾಕ್ಕೊಂಡು ಈ ಕಡೆಗೆ ಎಂಡ್ ಮಾಡಿದರೆ ಸೆಕೆಂಡ್ ಹ್ಯಾಂಡಲ್ನ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ನಾವು ಈ ಕಡೆಯಿಂದ ಎಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಸೈಡಲ್ಲೂ ಅದೇ ರೀತಿನ ನಾನು ಈ ಕಡೆನೂ ಹಾಕ್ಕೊಂಡಿರೋದು ನೋಡಿ. ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡಿದ್ದೀನಿ, ಮತ್ತು ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸೆಕೆಂಡ್ ಹ್ಯಾಂಡಲ್ನ ಜಾಯಿನ್ ಮಾಡೋಣ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾನು ಸೆಕೆಂಡ್ ಹ್ಯಾಂಡಲ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಹ್ಯಾಂಡಲ್ ಇಲ್ಲಿ ಜಾಯಿನ್ ಮಾಡಿ ಇಲ್ಲಿ ಎಂಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಸೆಕೆಂಡ್ ಹ್ಯಾಂಡಲ್ನ ಈ ಕಡೆ ಸೈಡಲ್ಲಿ ಫಸ್ಟ್ ಹ್ಯಾಂಡಲ್ಲು ಎಲ್ಲಿ ಎಂಡ್ ಆಗಿದೆ ಸೆಕೆಂಡ್ ಹ್ಯಾಂಡಲ್ನ ನಾನು ಅಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ನಾವು ಫಸ್ಟ್ ಹ್ಯಾಂಡಲಿಗೆ ಹಾಕ್ಕೊಂಡಿದ್ವಲ್ವ, ಸೇಮ್ ಅದೇ ರೀತಿನೇ ಸೆಕೆಂಡ್ ಹ್ಯಾಂಡಲ್ನ ಹಾಕ್ಕೋಬೇಕು. ಈ ಹ್ಯಾಂಡಲ್ನು ಸೇಮ್ ಇದೇ ರೀತಿ ಡಾಟ್ ಹ್ಯಾಂಡಲಾಗೆ ನಾನು ಯೂಸ್ ಮಾಡ್ತಾ ಇರೋದು. ಇವಾಗ ನೋಡಿ ಇದನ್ನು ಸಮವಾಗಿಟ್ಕೊಂಡು ಇದಕ್ಕೆ ಇದು ಇನ್ನರ್ ವೈರ್ನ ಸಮವಾಗಿಟ್ಕೊಂಡು ಆಮೇಲೆ ಔಟರ್ ವೈರ್ನ ಹಾಕ್ಕೊಂಡು ನಾನು ಡಾಟ್ ಹ್ಯಾಂಡಲ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಹ್ಯಾಂಡಲು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ನಲ್ವ, ಇಲ್ಲಿಗೆ ನಾನು ಸೆಕೆಂಡ್ ಹ್ಯಾಂಡಲ್ನ ಎಂಡ್ ಮಾಡ್ಕೋತೀನಿ. ಇವಾಗ ಸೆಕೆಂಡ್ ಹ್ಯಾಂಡಲ್ನ ನಾನು ಫುಲ್ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿಗೆ ಜಾಯಿನ್ ಮಾಡಿಕೊಂಡು ಒಳಭಾಗಕ್ಕೆ ವೈರ್ನೆಲ್ಲ ತೋರಿಸ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ನೋಡಿ ನಾನು ಇಲ್ಲಿ ಹ್ಯಾಂಡಲ್ನ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡು ಸೈಡು ಹ್ಯಾಂಡಲ್ ಹಾಕ್ಕೊಂಡು ಒಳಭಾಗದಲ್ಲಿ ನಾನು ವೈರ್ಗಳನ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹ್ಯಾಂಡಲ್ಲು ಬಿಗ್ಗಿಯಾಗಿರಲಿ ಗ್ರಿಪ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೈರ್ ತೊಗೊಂಡು ಒಂದೊಂದು ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಎರಡೆರಡು ಸತಿ ಸುತ್ತಬಿಟ್ಟು ಆ ವೈರ್ನ ಒಳಭಾಗಕ್ಕೆ ಮತ್ತೆ ಇಲ್ಲಿ ತೂರಿಸ್ಕೋಬೇಕಾಗುತ್ತೆ. ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಎರಡು ಸೈಡ್ಗೂ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಬಟನ್ಸ್ನ ಹಾಕ್ಕೋಬೇಕು. ಸೊ ನೋಡಿ ಈ ರೀತಿ ಹ್ಯಾಂಡಲ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದು ಡಬಲ್ ಹ್ಯಾಂಡಲ್ ಆಗಿರೋದ್ರಿಂದ ನಾವು ಈ ರೀತಿ ಹಾಕ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಾರ್ಕೆಟ್ ಬ್ಯಾಸ್ಕೆಟಿಗೆ ಡಬಲ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.